ಮೋಸ್ಟ್ ಡೇಂಜರಸ್ ಪ್ರ್ಯಾಂಕ್ ಅಂದ್ರೆ ಇದೆ. ಏನ್ ಹೇಳ್ಬಿಡು ಸರ್ದು ಸರ್ದು ಅಯ್ಯೋ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ನಿಮ್ಗೆ. ನಾನು ಇವತ್ತು ಮಾಡ್ತಾ ಇರೋದು ಜೋಳೋ ಚಿಪ್ ಪ್ರ್ಯಾಂಕು. ನಮ್ಮ ಅಮ್ಮ ಎವ್ವಿ ಕುಣ್ದಾಡ್ಬಿಡದೆ, ನಮ್ಮ ಅಟ್ಟಿಯವರೆಲ್ಲ ಫುಲ್ ಕುಣ್ದಾಡ್ಬಿಟ್ಟವ್ರೆ ಅನ್ಕಳಿ. ನಮ್ಮ ಅಣ್ಣ ಅಂತೂ ಮಕ ಎಲ್ಲ ಉರಿ 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 ಅನ್ಕ ಕುಣ್ದಾಡ್ತಿದ್ದ. ಪೂರ್ತಿ ವಿಡಿಯೋ ನೋಡಿ ಸಕ್ಕದಾಗಿರುತ್ತೆ ಗೈಸ್. ಈ ಬಡ್ಡಿ ಮಗನ ಹೆಸರು ಹಳ್ಳಿಕಾರ ಅಂತ. ಆ ದೂರದಲ್ಲಿ ಯಾವುದೋ ಒಂದು ಹುಡುಗಿ ಒಯ್ತಿತ್ತು. ಆ ಹುಡುಗಿ ಒಳಗೆ ಇವನು ಯಾರು ಅಂತನೂ ಗೊತ್ತಿಲ್ಲ ಗೈಸ್. ನಾವು ಬ್ಲಾಗ್ಸ್ ಮಾಡ್ತಿದ್ರೆ ಸರ್ ಕಿಟಕಿಯಿಂದ ನೋಡ್ಬಿಟ್ರು. ಬೆಳಗ್ಗೆ ಎದ್ದು ಕಾಲೇಜಿಗೆ ಬಂದವನಿ, ಕ್ಲಾಸ್ ಅಟೆಂಡ್ ಮಾಡಬೇಕಾಗಿತ್ತು. ಮೊದಲನೇ ಕ್ಲಾಸ್ ಲೇಟ್ ಆಗೋಯ್ತು. ಆ ಬಡ್ಡಿ ಮಗ ಹಳ್ಳಿಕಾರ ಇಲ್ಲಿ ನಿಂತ್ಕೊಂಡು, ಇಲ್ಲಿ ನಾವು ಇಲ್ಲಿ ನಿಂತಿದ್ರೆ ಅಲ್ಲಿ ಹೋಗೋ ಬರೋ ಹುಡುಗಿರಲ್ಲ ನನ್ನ ಹುಡುಗಿ ಅಂತ ಇವಿ ಬಡ್ಡಿ ಇದ್ದಾನು ಅವನು ಇಬ್ರು ಕಚ್ಚಾಡ್ತವ್ರೆ ಗೈಸ್. ಅವಳು ನಂಡವು ಅಂದ್ಕೊಂಡು ಗೈಸ್ ನಾವೆಲ್ಲ ಇಲ್ಲಿ ಬರ್ತಿದ್ರೆ ಇವ್ನು ಬೇಗ ಬಂದ್ಬಿಟ್ಟು ಎಣ್ಣೆಕ್ಲಿ ಜೊತೆ ಮಾತಾಡ್ತಾನೆ ನಿಂತವನಿ. ಹಿಂದೆ ತಿರುಗಳಿ ನೀವು ನಿಮ್ಮ ಇಲ್ಲಿ ನೋಡಿ ಗೈಸ್, ಇವಾಗ ಹೊಂಟೋದ್ರು ಅವರು. ಎಂತ ಕಳ್ಳ ಇದು ಹಾಕ್ತೀನಿ ನೋಡೋರು ನೋಡ್ಬಿಟ್ಟು ಮಾತಾಡ್ತಾರೆ. ಇಲ್ಲ ತಪ್ಪು ತಿಳ್ಕೊಳ್ಳ ತಪ್ಪು ತಿಳ್ಕೊಳ್ಳ ಗೈಸ್. ಎಲ್ಲಾ ಕ್ಲಾಸಲ್ಲೂ ಒಬ್ಬ ಮೆಂಗ ಇರ್ತಾನೆ ಗೊತ್ತಾ. ನಮ್ಮ ಕ್ಲಾಸಲ್ಲಿ ಇವನೇ. ಇಲ್ಲಿ ನೋಡಿ ಹಿಂಗವನೇ. ಆಹಾ ಏನೋ ಕಂದಲ್ಲಿ ಏನೋ ಸ್ಮಾರ್ಟ್ ಆಗಿದ್ಯೋ. ಏನ್ ನೋಡ್ತಿದ್ಯೋ ಮಚ್ಚ? ಗೈಸ್ ಇವನ್ನ ನಾನು ಬೆರಗು ಅಂತ ಕರೀತೀನಿ, ವಿಚಿತ್ರ ಅಂತ ಕರೀತೀನಿ. ಕ್ಲಾಸೇ ಒಂಥರ ಬಂದ್ರೆ ಇದೇ ಒಂಥರ ಬರುತ್ತೆ ಗೈಸ್. ಇಲ್ಲಿ ಈ ವಿಚಿತ್ರ ಬಡ್ಡಿ ಇದೆ. ಯಾವಾಗ ಬಂದ್ ನಾವು ಕೊನೆ ಕ್ಲಾಸ್ಗೆ ಮಿಸ್ಸೇ ಬಂದಿಲ್ವಂತೆ ಗೈಸ್. ಅಭಿನಂದನ್ ಅರಸ್ ಅಂತ ಇವರು ಅಪ್ಪು ಸರ್ ಅವರ ಪಟ್ಟ ಅಭಿಮಾನಿ. ಸಿಕ್ಕಾಪಟ್ಟೆ ಸಲ ಅಂದರೆ ಸಂಗಮ್ ಥಿಯೇಟರ್ ಹತ್ರ ಎಲ್ಲ ಹೋಗಿ ಅಪ್ಪು ಸರ್ನ ಮೀಟ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ಕೊನೆಗೆ ಇವ್ರು ಯಾವುದೋ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ. ಇವ್ರು ಏನೋ ಮಾತಾಡ್ತಿರ್ತಾರೆ, ಅಪ್ಪು ಸರ್ರೇ ಬಂದು ಹಿಂದೆ ಮಾತಾಡ್ತಿರ್ತಾರೆ. ಕೈಂಡ್ ಹಾರ್ಟೆಡ್ ಪರ್ಸನ್ ಅಪ್ಪು ಸರ್ ಅವರು. ಆ ವಿಡಿಯೋ ಹಾಕ್ತೀನಿ ನೋಡ್ಕೊ ಬನ್ನಿ ಗೈಸ್, ಸಕ್ಕದಾಗೈತೆ ಆ ವಿಡಿಯೋ. ಅಭಿನಂದನ್ ಅರಸ್ ಅಂತ ಮೈಸೂರಿಂದ ಬಂದಿರೋದು. ನಾನು ಅಪ್ಪು ಸರ್ದು ತುಂಬ ದೊಡ್ಡ ಫ್ಯಾನ್. ನಾನು ಅವ್ರನ್ನ 2 ಸತಿ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಫಸ್ಟು ಒಂದು ಸತಿ ದೊಡ್ಡ ಮನೆ ಹುಡುಗ ಟೈಮಲ್ಲಿ ಮೈಸೂರು ಸಂಗಮ್ ಥಿಯೇಟ್ರಿಗೆ ಬಂದಿದ್ದರು. ಆ ಟೈಮಲ್ಲಿ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಮೀಟ್ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ಅಪ್ಪು ಸರ್ದೊಂದು ಸಾಂಗ್ ಮಾಡಿಸಿದ್ದೆ. ಅವ್ರ ಬರ್ತಡೇ ಟೈಮಲ್ಲಿ 2019 ಅವ್ರ ಬರ್ತಡೇಗೆ ಆ ಸಾಂಗ್ ತೋರಿಸ್ಬೇಕು ಅಂತ ಅವ್ರ ಮನೆ ಹತ್ರ ಹೋಗಿ ಒಂದು 5 to 6 hours ಕಾಯ್ದು ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ತುಂಬ ಡಿಸಪಾಯಿಂಟ್ಮೆಂಟ್ ಆಗಿ ವಾಪಸ್ ಮೈಸೂರಿಗೆ ಹೋಗಿದ್ವಿ. ಅಪ್ಪು ಸರ್ನ ನಾವು ಸ್ಕ್ರೀನ್ ಮೇಲೆ ನೋಡಿ ಆಲ್ಮೋಸ್ಟ್ 7 ಸಾರಿ ಗುರು, ಇಲ್ಲೇ ನೋಡ್ಬಿಟ್ಟು ಇಲ್ಲೇ ಓಪನ್ ಮಾಡ್ಕೊಡ್ತೀನಿ ಸಾಂಗ್ನ. ಯಾಕೆ ಸಾರಿಪ್ಪ, ಇಲ್ಲೇ ನೋಡ್ಕೊಡ್ತೀನಿ ಸಾಂಗ್ನ. ತೋರಿಸ್ತೀನಿ, ಖಂಡಿತ ನೋಡ್ತೀನಿ. ಸಾರಿ, ಶಾಕ್ ಆಯ್ತಾ? ಊದ್ಕೊಂಡೆ ಬಿಟ್ಟದಲ್ಲಮ್ಮ. ಆಸ್ಪತ್ರೆಗೆ ಹೋಗಿದ್ಯಾ? ಏನಂದ್ರೆ ಡಾಕ್ಟ್ರು ಭಯ ಮಾಡಕ ಏನ್ ಮಾಡ್ದ? ಒಂಚೂರು ವಾಸ ಆಗಿಲ್ವಾ ಗೈಸ್? ಇವತ್ತು ಜೋಲೋ ಚಿಪ್ ಪ್ರ್ಯಾಂಕ್ ಮಾಡ್ತವನಿ ನಮ್ಮ ಅಟ್ಟಿಯವ್ರ ಮೇಲೆ, ನಮ್ಮ ಅವಂಗೆ, ನಮ್ಮ ಅಪ್ಪಂಗೆ, ನಮ್ಮ ಅಣ್ಣಂಗೆ, ಎಲ್ಲಾರ್ಗು. ದಿ ಮೋಸ್ಟ್ ಡೇಂಜರಸ್ ಪ್ರ್ಯಾಂಕ್ ಅಂದ್ರೆ ಇದೆ ಗೈಸ್. ಸಿಕ್ಕಾಪಟ್ಟೆ ಮೋಸ್ಟ್ ರಿಕ್ವೆಸ್ಟ್ ಎಲ್ಲ ಸುಮಾರು ಜನ ಕಮೆಂಟಲ್ಲಿ ಹೇಳಿದ್ರಲ್ಲ ಜೋಲೋ ಚಿಪ್ ಪ್ರ್ಯಾಂಕ್ ಮಾಡಿ ಅಂತ. ಇದೇ ಗೈಸ್ ಅದು ಜೋಲೋ ಚಿಪ್ಸು. ವರ್ಲ್ಡಲ್ಲೇ ಇದ್ರಷ್ಟು ಸ್ಪೈಸಿಯಸ್ಟ್, ಇದಕ್ಕಿಂತ ಖಾರ ಇನ್ನೊಂದಿಲ್ವಂತೆ. ಹೆಚ್ಚು ಕಮ್ಮಿ ಒಂದು 20-30 ಮೆಣಸಿಕಾಯಿ ಒಟ್ಟಿಗೆ ತಿಂದರೆ ಯಾವ ರೇಂಜ್ ಖಾರ ಇರುತ್ತೆ ಅಷ್ಟು ಖಾರ ಈ ಜೋಲೋ ಚಿಪ್ಪಲ್ಲಿ ಐತಂತೆ. ವರ್ಲ್ಡಲ್ಲೇ ಡೆಡ್ಲಿಯೆಸ್ಟ್ ಥಿಂಗ್ ಅಂದರೆ ಖಾರವಾಗಿರೋದು ಇದಕ್ಕಿಂತ ಇನ್ನೊಂದು ಯಾವುದೂ ಇಲ್ವಂತೆ. ಯು ನೋ ವಾಟ್ ವಿ ಮೀನ್, ದ ರೋಡ್ ಟು ಹೆಲ್ ವಿಲ್ ಬಿ ಈಸಿ ಆಫ್ಟರ್ ದಿಸ್. ಹೆಂಗ್ ಹಾಕೋರು ನೋಡಿ, ಇದು ತಿಂದ ಮೇಲೆ ನರಕಕ್ಕೆ ಹೋಗೋದು ಸಿಕ್ಕಾಪಟ್ಟೆ ಈಸಿ ಅಂತೆ. ಆ ರೇಂಜ್ಗೆ ಹಾಕೋರೆ ಜೋಳೋ ಚಿಪ್ಪು. ಮೆಡಿಕಲ್ ಕಂಡೀಷನ್ ಇದ್ದವರು ಟ್ರೈ ಮಾಡಬಾರ್ದಂತೆ. ಅಂದ್ರೆ ನಮ್ಮ ಜ್ಞಾನವಿಗೆ ಪ್ರೆಗ್ನೆಂಟ್ ಆಗಿರೋರಿಗೆ ಯಾರಿಗೂ ಕೊಡಂಗಿಲ್ವಂತೆ, ಪಾಪಗಳು ಕೊಡಂಗಿಲ್ವಂತೆ. ಇದನ್ನ ಟಚ್ ಮಾಡಿದ ತಕ್ಷಣ ಕೈ ತೊಳ್ಕೊಬೇಕಂತೆ. ಟಚ್ ಮಾಡ್ಬಿಟ್ಟು ಮಕ, ಮುಸುಡಿ, ಮೂಗು ಏನಾದ್ರು ಮುಟ್ಕೊಂಡ್ಬಿಟ್ರೆ ಎವಿ ಉರಿಯತ್ ಕೊಡ್ತದೆ ಅಂತ ಇವ್ರು ಹೇಳ್ತವ್ರೆ. ಇದು ಒಂದಕ್ಕೇನೆ 250 ರೂಪಾಯಿ. ಒಂದೇ ಒಂದು ಐತೆ ಇದ್ರ ಒಳಗಡೆ ಚಿಪ್ಸು. ಎನಿ ಲಾಸ್ಟ್ ವರ್ಡ್ಸ್ ಹೆಂಗ್ ಬರ್ದವ್ರು ನೋಡಿ ಟ್ಯಾಗ್ ಲೈನು, ಎನಿ ಲಾಸ್ಟ್ ವರ್ಡ್ಸ್ ಅಂತೆ.
ಇದು ತಿಂದ್ರೆ ಸತ್ಕಿತ ಹೋಗ್ಬಿಟ್ಟರು ಅಂತ ಓಪನ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಓಪನ್ ಮಾಡಿ. ಕಣ್ಗಿಣಿ ಏನಾದ್ರು ಬಿದ್ದಿದ್ಬಿಟ್ರೆ ಹೊಂಟೈತದೆ ನಿಮ್ ಕಣ್ಣು. ನಿಧಾನಕ್ಕೆ ಓಪನ್ ಮಾಡಿ ಬ್ರಾ, ನಿಧಾನಕ್ಕೆ ಓಪನ್ ಮಾಡಿ ಬ್ರಾ. ಬಿಡಿ ಗೈಸ್, ಎಷ್ಟು ದೂರದಲ್ಲಿ ನಿಂತ್ಕೊ ಓಪನ್ ಮಾಡ್ಬೇಕು ನೋಡಿ. ವರ್ಲ್ಡ್ಸ್ ಮೋಸ್ಟ್ ಸ್ಪೈಸಿಯಸ್ಟ್ ಚಿಪ್ಸ್ ಗೈಸ್. ತಿನ್ಬಾವಸ್ಯಾ ಪೂರ್ತಿ ಕೊಡ್ತೀನಿ ಬಾ ಗೈಸ್. ಈ ಚಿಪ್ಸು ಇದನ್ನ ಡೈರೆಕ್ಟ್ ಆಗಿ ಕೊಟ್ರೆ ಹಂಗೆ ತಿನ್ನಲ್ಲ ಗೈಸ್. ಯಾವ್ದಾದ್ರು ಬೇರೆ ಚಿಪ್ ಹೋಳಿಕೆ ಹಾಕೊಂಡು ಈ ಚಿಪ್ಸ್ನ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀನಿ, ಅವಾಗ ಪಕ್ಕ ತಿಂತಾರೆ. ಬ್ರಾ ನೀವು ಟೇಸ್ಟ್ ಮಾಡಿದ್ದೀರಾ ಅವ್ರ? ಬೆಳಗಡೆ ಬಾ ನೋಡಿದ್ರೆ ಭಯ ಇತ್ತಲ್ವಾ ಗೈಸ್. ಇಲ್ಲಿ ಒಂಚೂರು ಟೇಸ್ಟ್ ಮಾಡಿ ನೋಡುವ ಗೈಸ್. ಈ ಖಾರ ತಗೊಂಡವನಿ, ಇಷ್ಟೇ ತಗೊಂಡಿರೋದು. ಇಲ್ಲಿ ನೆಕ್ಬಿಟ್ಟು ಇಲ್ಲಿ ಒಳಕ್ಕೆ ಎಳ್ಕಡ್ತಿದ್ರೆ ಇಲ್ಲಿ ನೆಕ್ಕಿತ್ತವಿಂದ ಇಲ್ಲಿವರೆಗೂ ಖಾರ ಯಾವ ರೇಂಜ್ಗಂದ್ರೆ ಅವಾಗ್ಲೇ ಬೇವ್ರು ಕಿತ್ಕೊಬತ್ತದೆ ಗೈಸ್. ನಿಂಗೆ ಅರ್ಧ ತಿನ್ಸ್ತೀನಿ ಗೈಸ್. ನಮ್ಮ ಅಪ್ಪಂಗೂ ಸಕ್ಕದಾಗಿ ಇರ್ತೀರಿ ಈ ಫ್ರ್ಯಾಂಕು ಗೈಸ್. ತುಟಿ ಏನಾದ್ರು ಟಚ್ ಮಾಡ್ಕೊಬಿಟ್ರೆ ನೆಕ್ಬಿಟ್ಟು ತುಟಿ ಹೋಯ್ತು ಅಂತಾನೆ ಅರ್ಥ. ಎವ್ರಿ ಉರ್ದೋಯ್ತದೆ. ಸಡ್ರೆ ಮ್ಯಾಡ್ ಆಂಗಲ್ಸ್ ಇದ್ದ ಚಿಪ್ಸು, ಮ್ಯಾಡ್ ಆಂಗಲ್ ಚಿಪ್ಸ್ ಅಲ್ವಾ ಸಾರ್? ಬರೀ ಇಷ್ಟೇ ಚಿಪ್ಸ್ ನಿಮ್ಮ ಅಂಗಡಿಲಿ ಇರೋದು? ಸಿಕ್ಕಾಪಟ್ಟೆ ಕಾಮಿಡಿ ಅಂದರೆ ಏನದು ಗೈಸ್. ಈ 2 ಚಿಪ್ಸ್ ತಗೋತೀನಿ. ನಮ್ಮೂರಲ್ಲಿ ಮ್ಯಾಡ್ ಆಂಗಲ್ಸ್ ಚಿಪ್ಸ್ ಸಿಗಲ್ಲ. ಕುರ್ಕುರೆ ತಗೊಂಡವ್ನಿ. ಇವಾಗ ಈ ಕುರ್ಕುರೆ ಒಳಿಕೆ ಮಿಕ್ಸ್ ಮಾಡ್ತೀನಿ ಗೈಸ್ ಜೋಳ ಚಿಪ್ನ. ಪ್ರ್ಯಾಂಕ್ ಮಾಡಕ್ಕೆ ಭಯ ಇದೆ. ತಿನ್ಸಿನಿ, ಒಸಿ ತಿನ್ಸ್ತೀನಿ, ಒಂದು ಅರ್ಧ ಅಷ್ಟು ತಿನ್ಸ್ತೀನಿ ಅಷ್ಟೇ, ಜಾಸ್ತಿ ತಿನ್ಸಲ್ಲ. ಇವಾಗ ಇಲ್ಲಿ ಬೀದಿ ತಾವು ನಿಂತ್ಕೊಂಡು ನಾನು ಈ ಜೋಳ ಚಿಪ್ ಒಳಿಕೆ ಇದು ಹಾಕತ್ತವನಿ ಗೈಸ್. ಒಂದು ಜೋಳ ಚಿಪ್ಸ್ನ ಇದ್ರ ಒಳಿಗೆ ಹಾಕ್ಬಿಡ್ತೀನಿ ಗೈಸ್. ಬರೀ ಒಂದೇ ಒಂದು ಜೋಳ ಚಿಪ್ಪಲ್ಲಿ ಪ್ರ್ಯಾಂಕ್ ಮಾಡ್ತೀನಿ. ನೋಡ್ತಾ ಇರೋಳೆ ಏನಾರು ಕದ್ಗಿದ್ಬಿಟ್ಟು ಆಮೇಲೆ ಎಣ್ಣೆ ಇನ್ನೊಂದು ಜೋಳ ಚಿಪ್ಸ್ನ ಇದ್ರ ಮೇಲೆ ಇಟ್ಟಿರ್ತೀನಿ ಗೈಸ್. ಬನ್ನಿ ಗೈಸ್, ಇವಾಗ ನಮ್ಮ ಹೂಂಗೆ ತಿನ್ಸವ ಗೈಸ್. ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಪ್ರ್ಯಾಂಕ್ ಮಾಡೋಕ್ಕೆ ನಾನು ರೆಡಿ. ನೋಡೋಕ್ಕೆ ನೀವು ರೆಡಿನಾ? ಸ್ಮೆಲ್ಲು 3 ಗಂಟೆ ನೋಡಿತಾ ಇದೆ ಇಲ್ಲಿ ಗಂಟನೆ. ಶಶಿಕಲಾ ತಿನ್ನೋ ಹೊಸೆ ಏನಾಗಲ್ಲ, ತಿನ್ನೋ ಸುಮ್ನೆ ತಿನ್ನೋ. ಏನು ಇಲ್ಲ ಕಣಮ್ಮ. ಅದ್ ಯಾಕಮ್ಮ ರೇಂಜಿಗೆ ಭಯಪಟ್ಟಿಯ? ತಿನ್ನೋ ತಗೋ. 1 ನಿಮಿಷ ತಿನ್ನಮ್ಮ. ಒಂದ್ ಚಿಪ್ಸ್ ತಿನ್ನಮ್ಮ. ಅದ್ ಯಾಕಮ್ಮ ಗಾಡಿಯೇ? ಏನಿಲ್ಲ ಕಣಮ್ಮ, ಒಳಗೆ ಇದು ಯಾಕಮ್ಮ? ಬಗ್ ನೋಡಮ್ಮ, ಅದ್ ಯಾಕಮ್ಮ? ಏನಮ್ಮ ಐತೆ? ಚೆಲ್ಬೇಡ ಕಣಮ್ಮ, ಚಿಪ್ಸ್ ಐತೆ ಅಲ್ಲಿ. ತಿನ್ನಮ್ಮ. ಅದೇನು ಗೊತ್ತಿಲ್ವಾ? ನಿಂಗ್ ಒಳ್ಳೆ ಕಣ್ ತಿನ್ನು. ಏನ್ ವಾಮಿಟ್ ಆಗೋಯ್ತು ನಂಗೆ, ಏನು ತಿನ್ನಕ್ಕಾಗಲ್ಲ. ಚಿಪ್ಸ್ ಕಣಮ್ಮ, ಇದು ನಿಜ ವಾಮಿಟ್ ಆಯ್ತಾ ಸರ್? ನೋಡಲ್ ಮಾತ್ರ ವಾಮಿಟ್ ಏನು ಆಗಲ್ಲ ಕಣ್. ತಿನ್ನಮ್ಮ. ನೋಡ್ತಿ ಚಿಪ್ಸೇ ಕಣಮ್ಮ, ತಿನ್ನು. ಚಿಪ್ಸು ಕಣಂತೆ. ತಿನ್ನಮ್ಮ. ಸುಳ್ಳೆ ಚಿಪ್ಸು ಕಣಮ್ಮ. ನಾನು ತಿಂದಿ, ನೀನು ತಿನ್ನು. ಆಯ್ತು, ನಿನಗ್ ತಿನ್ಸ್ಬಿಟ್ಟು ನಾನು ತಿಂದೆ ಇದನ್ನ. ಇದು ತಿನ್ನಮ್ಮ ನೀನು, ನಾನು ಅದು ತಿಂತೀನಿ. ಯಾಕಮ್ಮ ಕೆಳಗೆ ಸುರಿತಿದ್ಯಾ? ಚಿಪ್ಸು ಕಣಮ್ಮ. ಅದು ವಾಮಿಟ್ ಆಗೋಯ್ತು, ನಾನು ತಿನ್ನಲ್ಲ ಕಣಪ್ಪ. ವಾಮಿಟ್ ಏನ್ ಆಗಲ್ಲ ಕಣ್. ತಿನ್ನಮ್ಮ ಅಂತ ನಿಂಗೆ ಡೇಂಜರಸ್ ಇದ್ ಮಾಡೋಣ ನಾನು. ತಿನ್ನು ಇದ. ಆಯ್ತು, ಇಲ್ಲಿ ನೋಡಪ್ಪ, ಇಲ್ಲೇ ನಾನು ಈ ಚಿಪ್ಸ್ ಇದ್ ನೋಡಪ್ಪ. ತಿನ್ನ, ಇದು ಸಕ್ಕದಾದೆ. ನೀನು ತಿನ್ನು. ತಿನ್ನಮ್ಮ. ತಿನ್ನು, ಏನಾಗಲ್ಲ ಕಣಂತೆ. ಏನಮ್ಮ ಇದು? ಖಾರ. ತಿನ್ನು, ಏನಾಗಲ್ಲ ಕಣಂತೆ. ತಿನ್ನಮ್ಮ. ಏನಿಲ್ಲ ಕಣ್. ತಿನ್ನು, ತಿನ್ನು ಸುಮ್ನೆ. ಪೂರ್ತಿ ತಿನ್ನು. 2 ನಿಮಿಷ ಇರ್ತದ. ಅದು ಯಾಕಮ್ಮ ಹಂಗ ಆಡಿಯೋ? ತಿನ್ನಮ್ಮ. ಏನ್ ಬೆರ್ಸ್ಕೊಂಡ್ ಬಂದಿದೆ ಸರ್? ಏನಿಲ್ಲ ಕಣ್. ತಿನ್ನಮ್ಮ. 2 ನಿಮಿಷ ಕೊಂಡೊಯ್ತಿದೆ ಕಣ್. ತಿನ್ನು. ತಿನ್ನಮ್ಮ. ಒಂದೇ ಒಂದ್ ಚೂರು ತಿನ್ಬಿಡೋದು. ಯಾಕಮ್ಮ ಹಂಗ ಆಡಿಯ? ಕಣ್ಣಿಗಿಣ್ಣಕ್ ಬಿದ್ದದ ಖಾರ. ಎಲ್ಲಿ ಆಯ್ತು. ತಿನ್ನು, ತಿಂದಾಕ್ಬಿಡು. ಪೂರ್ತಿ ತಿನ್ನು, ತಿನ್ನು. ಇದು ತಿನ್ಬಿಡು ಪ್ಲೀಸ್. ಅಮ್ಮ ತಿನ್ನಮ್ಮ. ಇದುವೆ ಅಮ್ಮ ಪ್ಲೀಸ್ ತಿನ್ನಮ್ಮ. ಅಮ್ಮ ತಿನ್ನಮ್ಮ. ಚೀಪ್ತದೆ. ಚೀಪು ಹಾನು ಚೀಪಮ್ಮ. ಅವನವ ತಿನ್ನು, ತಿನ್ನಮ್ಮ. ಏನಾಗಲ್ಲ. ಅವ ಡೌ ಮಾಡ್ಬೇಡ ಕಣಮ್ಮ. ನನ್ನ ಹಿಂಗಿಂತ ತಿನ್ನು. ಆನು ತಿನ್ಬೇಡ. ಏನ್ ಹೇಳ್ಬಿಡು ಸರ್? ತಿನ್ನು. ನಂಗೆ ಜೋಳ ಚಿಪ್ಸು
ತಿನ್ನವ ಅಮ್ಮ ಇದೊಂದು ಚೂರು ತಿನ್ಬಿಡಮ್ಮ ಪ್ಲೀಸ್ ಕಣವ ತಿನ್ನಮ್ಮ ಸಿಸೆಲ್ಲ ಬೈಲಿ ಒಂದ್ ಜೋಳ ಚಿಪ್ಸ್ ತಿನ್ನ ಬೈಲೆ ತಿನ್ನಮ್ಮ ಅಯ್ಯೋ ತಿನ್ನಮ್ಮ ಅಯ್ಯೋ ನೀರ್ ಕೊಡು ಸರ್ ಆಯ್ತು ಕೊಡಲ್ಲ ಇನ್ನು ಇನ್ನೊಂದ್ಸಿ ತಿನ್ಬಿಡ ಅದಕ್ಕೆ ತಗೋತೀನಿ ಐಸ್ ಕ್ರೀಮ್ ತಗೋತೀನಿ ಜ್ಯೂಸ್ ತಗೋತೀನಿ ತಿನ್ನು ಬೆಲ್ಲ ಕೊಡ ಒಂಚೂರಲ್ಲಿ ತಿನ್ನಮ್ಮ ತಿನ್ನು ತಿನ್ನು ಗೈಸ್ ನನ್ನ ಮಕ್ಕಳು ಬೇವ್ರು ನೋಡಿ ಯಾವ ರೇಂಜ್ ಕಿತ್ಕೊಬತ್ತೆ ಐತಿ ತಿಂದಿದ್ದು ಇಷ್ಟೇ ಇಷ್ಟು ತಿಂದಿದ್ದು ನಾನು ಚಿಪ್ಸು ಅಮ್ಮ ಜ್ಯೂಸ್ ತಗೋಬತ್ತೀನಿ ಇರಲ್ಲಿ ಇರಮ್ಮ ಇದು ಮುಟ್ಗಿಟ್ಬಿಟ್ಟಿ ಆಮೇಲೆ ತುಳಿಬೇಡ ಇದಕ್ಕಮ್ಮ ಇರಮ್ಮ ಜ್ಯೂಸ್ ತಗೋಬತ್ತೀನಿ ಐಸ್ ಕ್ರೀಮ್ ತಗೋಬತ್ತೀನಿ ಇರಮ್ಮ ಅಮ್ಮ ಇದಕ್ಕಮ್ಮ ಏನಾಗಲ್ಲ ಇರು ಜ್ಯೂಸ್ ತಗೋಬತ್ತೀನಿ ಇವಾಗಲೇ ಜ್ಯೂಸ್ ತಗೋಬತ್ತೀನಿ ತಿನ್ನ ನೀನು ಅರ್ಧ ತಿನ್ನ ಸಾಕು ಎರಡು ತಿನ್ನೋನೆ ಇರಿ ಇವಾಗ ಕುಡಿಸುತ್ತೆ ಇರಿ ಎರಡು ತಿನ್ನೋನೆ ಅವನು ಕುಣಿಸುತ್ತೆ ಹಾಕೊಂಡು ಶಶಿಕಲಾ ಇದೊಂದು ಚೂರು ತಿನ್ಬಿಡು ಪ್ಲೀಸ್ ನಂಗೋಸ್ಕರ ತಿನ್ಬಿಡು ಅಮ್ಮ ಎಲ್ಲಿಯ ಮಗ ತೋರ್ಸು ಅಯ್ಯೋ ಗೈಸ್ ನಮ್ಮ ಅಮ್ಮಂಗ್ ಮಗ ಇತ್ತಿನ ಅವನ್ ತೋರ್ಸ್ಕೊತಾ ಎರಡು ತಿಂದವನ ಇವಾಗ ನಾನು ಒಂದ್ ಸ್ವಲ್ಪ ತಿಂದವನಿ ಇಲ್ಲ ಏನು ಹಾಕ ಬಂದಿರ ಕಣಮ್ಮ ಚಿಪ್ಸ್ ಹೇಗಿರೋದು ನಮ್ ದಡಿಯ ತಿಂದಿರೋದು 2 ಪೀಸ್ ತಿಂದವನೇ ಅಷ್ಟೇ ಬೆಲ್ಲ ತಿಂದವನಿಗೆ ದಡಿಂಗೆ ಎಕ್ಸ್ಪ್ರೆಸ್ ಆಗಿ ಕೊಡ್ಲಿ ಫ್ಯಾನ್ ಹಾಕವನಿಗೆ ಇಲ್ಲಿ ಮಕ್ಕಳು ದೇವರು ಕಿತ್ಕೊಂಡ್ಬಂದಿದೆ ಕುಡ್ಕೊಳಕಲ್ಲ ಕುಡ್ಕೊಳ ಮತ್ತೆ ಇಲ್ಲಿ 2 ಚಿಪ್ಸ್ ತಿಂದಾನೆ ಏನು ಇವಾಗ ಮಾಡಿದೆ ಸ್ವಲ್ಪ ತಿನ್ಬಿಟ್ಟು ನಮ್ ಕೈಲಿ ಐತಲ್ಲ ಅಪ್ಪಂಗ್ ತಿನ್ಸವ ನಾನು ತಿನ್ಬಿಟ್ಟಿ ವಾ ಇವಾಗ ಇರೋದು 2 ತಿಂಗಳು ಗಂಟೆ ಕಡೆವಾ ಇರ್ಲ ಫೇಸ್ ಎಕ್ಸ್ಪ್ರೆಷನ್ ಬರ್ಲಿ ಸ್ವಲ್ಪ ಇರಲ್ಲ ಕಂಟೆಂಟ್ ಐತೆ ಇರ್ಲ ಬಿಡ ನೀನ್ ಇರಲ್ಲೇ ಬಿಡ ಕಣ್ಣೀರ್ ಬಿಡ ನಿಜವಾಗ್ಲೂ ರೋಡ್ ಟು ಹೆಲ್ತ್ ನಮ್ ದಡಿಯ ಬಾರಿ ಗಂಡ್ಸಂಗೆ ತಿನ್ಬಿಟ್ಟ 2 ಚಿಪ್ಸ್ ಕನ್ನಡ ಎಲ್ಲಿ ಬಾತ್ರೂಮ್ ಹೋಯ್ತಾ ಬೇರೆ ದೊಡ್ಡ ಪಂಟ್ರಂಗೆ 2 ಚಿಪ್ಸ್ ತಿಂದ ಗೈಸ್ ಮಕ್ಕಳಿಗೆ ಕಾಕಬಿಡಿ ಕಣಲೆ ಚಿಪ್ಸಾ ಮಕನೇ ಒಯ್ತದ ಗಂಟೆ ನಿಂಗೆ ಪಂಟ್ರಂಗ್ ಆಡಿದ್ರೆ ಹಿಂಗೆ ಆಗೋದು 2 ಚಿಪ್ಸ್ ಎತ್ಕೊಂಡ ತಿನ್ನೋರಂಗೆ ದೊಡ್ಡದಾಗಿ ನಂಗೆ ಆಗ ಒಂಚೂರು ತಿನ್ಬಿಟ್ಟು ಏನೋ ಐತಲ್ಲ ನಮ್ಮ ಅವ್ವ ಎವಿ ತಿನ್ಬಿಡ್ತು ನಮ್ ಶಶಾಂಕ ಗೈಸ್ ತಿಂದಿದ್ಕೆ ಹುಲಿ ತರ 2 ಪೀಸ್ ತಿಂದ ಶಶಿಕಲಾ ಇನ್ನೂ ಖಾರ ಹೋಗಿಲ್ಲ ಅನ್ಕೊಳ್ಳಿ ಏನಾಗಲ್ಲ ಇರಮ್ಮ ಯಪ್ಪ ನಮ್ ಶಶಾಂಕು ನೋಡೋದು ಗೈಸ್ ಶಿಷ್ಯ ಕಣ್ಗಿಣ್ ಉದ್ದಲ್ಲ ಈ ಕಣ್ಣೆ ಉಂಟೈತದೆ ಕಣ್ಗಿಣ್ ಯಾಕಂದ್ರೆ ಮಗ ತೊಡಿಯಕ್ ಹೋಗಲ್ಲ ಕಣಮ್ಮ ಮಗಗೆ ಉರಿದಿ ಅಂತ ಅಯ್ಯೋ ಕಣ್ಣು ನೋಡು ಇರ್ಲ ಕಣ್ಣು ಸಿಗಪಡ ಕಣಲೆ ಇಲ್ಲ ಎಣ್ಣೆಗೆ ಅನ್ಬೇಡ ಏನಾಗಲ್ಲ ಇತ್ಲ ಇಲ್ಲ ಮಗ ತೋರ್ಸ್ಲ ಹಸಿ ಬರೀ ನೀರಲ್ಲ ನೀರು ಬೆವರು 2 ಮಿಕ್ಸ್ ಆಗ್ಬಿಟ್ಟೈತೆ ಜ್ಯೂಸ್ ಕುಡಿದ್ಯಾ ಇವಾಗಿಂದ ನಮ್ಮ ಅಣ್ಣಂಗ್ ಜ್ಯೂಸ್ ಕೊಡದೆ ಇರಂಗೆ ಆಟ ಆಡಿಸ್ತವನಿ
ಅಣ್ಣ ತಂದ್ಕೊಡ್ತೀನಿ ಜ್ಯೂಸ್ ಕುಡಿದ್ರೆ ಕಮ್ಮಿ ಆಗತ್ತೆ ಕಾಣಲ್ಲ. ನನ್ನ ಹತ್ರ ಒಂದು ಮೆಡಿಸನ್ ಐತೆ ಅದಕ್ಕೆ. ಹೆಂಗ್ ತಿಂದ ಗೊತ್ತಾಗೈಸ್ ನೀವು ನೋಡ್ಬೇಕಾಗಿತ್ತು. 2 ಚಿಪ್ಸ್ನೇ ಇತ್ತು ಬಾಯಿ ಒಳಗೆ ಹಾಕಬಿಟ್ಟ. ಇವಾಗ ಅವನು ಉರಿತಾ ಇರೋದು ಇಲ್ಲಿ ಅಡಿಯಿಂದ ಮುಡಿವರೆಗೂ ಉಡಿತಾ ಇರುತ್ತೆ ಅವನಿಗೆ ಎಂದು ಲೈಸಲ್ವಲ್ಲ ಮುಂದೆ ಬಾ. ಈಗ 5 ನಿಮಿಷ ಗಂಟೆ ಹಂಗೆ ಇರುತ್ತೆ ಕಣ್ ಬಾ. ಎಲ್ಲಿ ಮಗ ತೋರ್ಸಪ್ಪ ಹಸಿ ಕಣ್ಣು ನೋಡಿ ಗೈಸ್. ಅಯ್ಯೋ ಅಮ್ಮ ಇನ್ನೇನು ಉಳ್ದಿಲ್ಲ ಗೈಸ್, ಈ ಚಿಪ್ಸ್ ಇದಷ್ಟೇ. ವಾ ಲೈಫಲ್ಲಿ ತಿನ್ನೋಣ. ಇಲ್ಲಿ ನೋಡಿ ಗೈಸ್ ನಂಗೆ ಬೆವ್ರ ಕಿತ್ಕೊಂಬತ್ತೈತೆ ಹಣೆಯಿಂದ. ಶಿಷ್ಯ ಏನೋ ನಿನ್ನ ವಿಷಯ ಹೋಗ್ಬೇಡ ಇರು, ನೀನ್ ಎಕ್ಸ್ಪ್ರೆಷನ್ ತಗೋಬೇಕು, ಕಂಟೆಂಟ್ ಐತೆ. ಅಯ್ಯೋ ಪಾಪ ಗೈಸ್ ನಮ್ಮವ್ವ. ಸಾರಿ ಕಣಮ್ಮ. ಅಯ್ಯೋ ಪಾಪ ಗೈಸ್ ಜ್ಯೂಸ್ ತಂದ್ಕೊಂಡಮ್ಮ. ಗೈಸ್ ನಮ್ಮ ಅಮ್ಮಂಗೆ ಜ್ಯೂಸ್ ತಂದ್ಕೊಡ್ತೀವಿ. ಪಂಟ್ರಂಗ್ ತಿನ್ಬಿಟ. ಇಲ್ಲೇ ಕಣ್ ತೋರ್ಸ್ಲ ಕಣ್ ತೋರ್ಸ್ಲಿರ್ಲಿ. ಇಲ್ಲೇ ಕಣ್ ತೋರ್ಸಲೇ. ಕಣ್ಣಲ್ಲಿ ನೀರು ಬರ್ತಾರ ನೋಡು. ಇರಮ್ಮ ಜ್ಯೂಸ್ ತಗೋಬತ್ತೀನಿ ಗೈಸ್. ಮ್ಯಾಂಗೋ ಜ್ಯೂಸೇ ಬೇಕಂತ ಗೈಸ್ ನಮ್ಮ 2 ತಿಂದಿರೋದು ನಮ್ಮ ಅಣ್ಣ. ನಮ್ಮಮ್ಮ ಸ್ವಲ್ಪ ತಿಂತು ಓಕೆ. ನಮ್ಮ ಸಸಾಂಕು ತಿಂದಿದ್ದು ಗೈಸ್. 2 ತಿನ್ಬಿಟ್ಟು ಹಂಗೆ ಅಗ್ದ್ಬಿಟ್ಟು ಬಾಯೊಳಕ್ಕೆ ಹಾಕ್ಬಿಟ್ಟ. ಅಡಿಯಿಂದ ಮುಡಿಯವ್ರಿಗೆ ಹಾಕಿ ಹೊಡಿತಾ ಇರುತ್ತೆ. ಅದೇ ಗೈಸ್ ಜ್ಯೂಸ್ ತಗೋ ಹೋಯ್ತವನಿ ಅಟ್ಟಿಗೆ. ಫಸ್ಟು ನಾನೇ ಕುಡ್ಕೊಬಿಡ್ಬೇಕು. ಮಕ್ಳಿಗೇನಾದ್ರು ತಿನ್ಸಿದ್ರೆ ಅಷ್ಟೇ ಗೈಸ್ ಮುಗೀತು. ಯಾಕಮ್ಮ ಜ್ಯೂಸ್ ಕುಡಿಯವ ಸರಿ ಐತೆ ಕಣಂತೆ. 2 ನಿಮಿಷ ಕಣವ ಸರಿ ಐತೆ. 2 ನಿಮಿಷ ಸರಿ ಐತಿದೆ ಕಣಮ್ಮ. ಎಲ್ಲಿ ತಲೆ ಇದು ನಿನ್ಗ ಹೊಟ್ಟೆ ಉರಿತಿದೆ ಜಾಸ್ತಿ. ಆಯ್ತು ನನಗೆ ಬಾತ್ರೂಮ್ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಗ್ಯಾಸ್ಟಿಕ್ ಆಗಿ ನಿಂತಿತ್ತು. ಇಂಥದ್ರಲ್ಲಿ ನನಗೆ ಕೊಟ್ಟಿಲ್ಲ ನನಗ. ಏನಾಗಲ್ಲ ಜ್ಯೂಸ್ ಕುಡಿ ಸರಿ ಐತೆ. 2 ನಿಮಿಷ ಕಮ್ಮಿ ಐತಿ ಇರಮ್ಮ. ಫ್ರ್ಯಾಂಕ್ ವೆಂಟ್ ರಾಂಗ್ ಗೈಸ್. ಏನಾಗಲ್ಲ ಇರಮ್ಮ. ಅಮ್ಮ ಅಣ್ಣನ ಕೊಡ್ತೀನಿ ಅದಕ್ಕೆ. ಕೋಣೆ ಅಂತ ಹೋಗು ಅನ್ಲ ಅದಕ್ಕೆ. ನೆಲಗಣ ಹೋಗಲ್ಲ ನಾನು. ಇದಕ್ಕೆ ನಿಜವಾಗ್ಲೂ ಇದೆ ಸೊಲ್ಯೂಷನ್. ಅಮ್ಮ ಅಮ್ಮ ಏನಾಗಲ್ಲ ಇರಮ್ಮ. ಅಮ್ಮ ಅಮ್ಮ ಏನಾಗಲ್ಲ ಇರಮ್ಮ. ಇದ್ಯಾಕಮ್ಮ ಇಷ್ಟೊಂದು ಇದೈತಿ ಗಾಬರಿ ಆಗ್ಬೇಡಿ ಇರಮ್ಮ. ಏನಾಗಲ್ಲ ಕಣೀರು. ಸತ್ತೈತೆ ಮಕ್ಳುಗಳು ಕೊಟ್ಬಿಟ್ಬಿಟ್ಟೆ. ಇಲ್ಲ ಕಣೀರು ಯಾರು ಕೊಡಲ್ಲ. ಜ್ಞಾನವೇಂತರು ಕೊಟ್ಬಿಟ್ಬಿಟ್ಟೆ ಕಣಪ್ಪ. ಇಲ್ಲ ಕಣೀರಮ್ಮ ಕೊಡಲ್ಲ ಗೈಸ್. ಯಾವ ರೇಂಜಿಗೆ ಬೇಡ್ತಾವ ನೀ ನೋಡಿ. ನಾನು ಸ್ವಲ್ಪ ತಿಂದಿದ್ದು ಕೆಂದಲ್ಲಿ ಮಡಗಿದೆಲ್ಲ ಅದ. ಅದೇ ಚಿಪ್ಸು. ನಾನು ಎದುರ್ಸಕ್ ತಂದವನೆ ಅಂತಿದ್ದು ಹಿಂಗಾದ್ರೆ ಅಷ್ಟು ಬಿಡೋನಿ ತೆಗ್ದಿ. ಆ ಮೇಲೆ ತಲೆ ಬುಂಡ ನೋಡ್ಬಿಟ್ಟು ಬೇಕಲ್ಲ ಚಿಪ್ಸು. ಹೆಂಗೆ ಗೊತ್ತಾ ನೀನ್ ಹೊಸಿ ತಿಂದ್ಯಾ ಸುಮ್ನೆ ಇರ್ಲಾರ್ದೇನೆ ದೊಡ್ಡ ಗಂಡ್ಸಂಗಿ 2 ಅಣ್ಣ ಅನ್ಕೊಡ್ತೀನಿ. ಅಣ್ಣ ಅನ್ಕೊಡ್ತೀನಿ. ಅಣ್ಣ ಅನ್ಕೊಡ್ತೀನಿ. ಅಣ್ಣ ಅನ್ಕೊಡ್ತೀನಿ. ತಗೊಂಡ್ ನೀನ್ ಹಂಗೆ ಕುಡಿಯಮ್ಮ. ನೀನ್ ಪೂರ್ತಿ ಕುಡಿಯಮ್ಮ. ನೀನು ಅಣ್ಣ ಅನ್ನ ಕೊಡ್ತೀನಿ. ಹಿಂಗ ಅಣ್ಣ ಅಂದ್ರೆ ಕೊಡ್ತೀನಿ ಗೈಸ್. ಪಾಪ ಗೈಸ್ ನಮ್ಮಮ್ಮ ದಡಿಂಗ್ ಇನ್ನೂ ಸಿ ತಿನ್ಸ್ಬೇಕಾಗಿತ್ತು. ಭಾರಿ ಅರ್ಥನೆ ಭಾರಿ ಭಾರಿ. ನೀನ್ ಇಷ್ಟೇನ್ರಿ ಜಾಸ್ತಿ ಅಂತಿದೆ ಅದಕ್ಕೆ ನಂಗೆ ಗೊತ್ತೊಂದು ಚೂಡ್ತೀನಿ ನಾನು ತಿನ್ನ. ಅಲ್ಲ 2 ಚಿಪ್ಸ್ ಕಣಮ್ಮ. ಒಂದಲ್ಲ 2 ತಿನ್ಕೊಬಿಟ್ಟ. ಏನ್ ಬಾಯಿ ತೋರ್ಸ್ಕೊಳ. ಆದ್ರೆ ಅದು ತೋರ್ಸ್ಬಿಡ್ತ ಸರಿಯಾಗಿ. ಶಿಷ್ಯ ಏನೋ ತಿಗಮಚ್ ಹೋಗ್ ಸುಮ್ನೆ. ಏನು ನಿನ್ನ ವಿಷಯ ಇಲ್ಲ. ಅದ್ ಯಾಕಲ ನಿನ್ ಮಗ ನೋಡಿರೋದು ಇದನ್ ಬಿಡ್ಲ. ನಮ್ಮ ಅಣ್ಣ ಥೂ ಮೋದವಿ ಕಣ. ಓಲ ಸುಮ್ನೆ ನಿಮ್ದೇ ಮನಿಗಳ ಬಿಡ್ಲ. ಖಾರ ಅಡಿಯಿಂದ ಉರಿತೈತಾ. ಉರಿಲಿ ಅಂತ ತಾನೇ ಇದ್ ನಾ ಕೊಟ್ಟಿದ್ದು ನಿಂಗೆ ಗೈಸ್. ಇನ್ನೊಂದ್ 2-3 ತಗೊಬಂದ್ಬಿಟ್ಟು ನಮ್ಮ ಊರಲ್ಲಿ ಭಾರಿ ಎಗ್ರಾಡ ಇಂತಹ ನನ್ನ ಮಕ್ಳಿಗೆಲ್ಲ ತಿನ್ಸಾಕ್ಬಿಡ್ಬೇಕು ಗೈಸ್ ನಿಜವಾಗ್ಲೂ. ಛೇ ಪಾಪ ನಮ್ಮವ್ವ. ಅಮ್ಮ ಇನ್ನೊಸಿ ತಿಂತ್ಯಾ? ಹಾ ನಿನ್ಗೆ ಯಾರಿಗಾರ ತಿನ್ಸ್ತಾರ ಹೊಡಿತಾರ ಕಿತ್ತೋದ ತಕೊಂಡ್ರು ನಿನ್ಗ ಯಾರಿಗಾರ ತಿನ್ಗಿನ್ಸಕ್ ಕೊಟ್ಟದ್ರ ನಾನೇನೋ ಸುಮ್ನೆ ಅದೇ ಅಂದ್ರ. ಸರಿ ಕುಡಿ ಜ್ಯೂಸ್ ಕುಡಿ. ಕೋಲ್ಡ್ ಇನ್ನೊಂದು ಜ್ಯೂಸ್ ತಂದ್ಕೊಂಡ. ಛೇ ಪಾಪ ಗೈಸ್ ನಮ್ಮವ್ವ. ಮುಂಚೆ ಕೊಡಲ್ಲ ಅಲ್ಲ ಭಾರಿ ತೋರ್ಸ್ಕೊಳಕ ಬಂದ. ಅಲ್ಲ ಹೆಂಗ್ ತಿನ್ನ ಗೊತ್ತಾ 2 ಚಿಪ್ಸ್ ಒಟ್ಟಿಗೆ ಹಾಕಿದ್ದು ಬಯೋದಕ್ಕೆ.
ಯಾವ ತರ ತಿಂದನ ತಿನ್ಬಿಟ್ಟು ಅದಕ್ಕೆ ಕುಣಿತಾ ಇರೋದು ಉರಿ ಅನ್ಕೊಂಡು ಅವನು ನಿಂಗೆ ಎಲ್ಲಿ ಗಂಟ ಹೊಟ್ಟೆ ಎಲ್ಲ ಪೂರ್ತಿ ಉರಿತಿದ್ದ ಬಾಯಿ ಒಯ್ದು ಬಾಯಿ ಉರಿ ಹೋಯ್ತಾ ಬಾಯಿ ಉರಿ ಬಾಯಿ ಹೋಯ್ತು ಹೊಟ್ಟೆ ಉರಿತಾ ಇರೋದು ಒಟ್ಟು ಇನ್ನೂ ಉರಿತಿದ್ದ ಗೈಸ್ ನೆಕ್ಸ್ಟ್ ಲೆವೆಲ್ ಯಾರು ಟ್ರೈ ಮಾಡಕ್ಕೆ ಹೋಗ್ಬಿಡಿ ಯಾರು ಸುಮಾರು ಕಮೆಂಟ್ ಮಾಡಿದ್ರು ಇವ್ರೇನೆ ಜನಗಳೇ ಜೋಳ ಚಿಪ್ರ ಯಾರ ಮಾಡಿದವ್ರು ಕಮೆಂಟ್ ಕೊಡಿಲ್ಲ ನನ್ಗ ಅವ್ರಗ ಇಂತ ಕಮೆಂಟ್ ಮಾಡ್ಯಾರ ಅಪ್ಪಂಗ್ ತಿನ್ಸವ ಬೇಡ ಪ್ಲೀಸ್ ಏನ ಸ್ವಲ್ಪ ದಮ್ಮಯ್ಯ ಬೀಪಿ ಮಾತ್ರ ಅಪ್ಪ ಬೀಪಿ ಮಾತ್ರ ನುಂಗುತ್ತ ಕಣಪ್ಪ ಸ್ವಲ್ಪ ಹಂಗಂತ ತಿನ್ಗಿನ್ಸ್ ಬಿಡ ಸುಮ್ಮನೆ ಇದ್ಬಿಡು ಸುಮ್ನೆ ಸ್ವಲ್ಪ ಕಣಮ್ಮ ಹುಸಿ ಒಂದ್ ಅರ್ಧ ಪೀಸ್ ಏನಾಗಲ್ಲ ನಿಜವಾಗ್ಲೂ ಅರ್ಧ ಪೀಸ್ ಏನಾಗಲ್ಲ ಬೀಪಿ ಏರ್ಬಿಡ್ತ ಕಂಡ ತಿಂದ್ರ ಕಾರಣ ಅಂತ ಕೊಟ್ಕಿಟ್ಬಿಟ್ಟೆ ಸತ್ತೈತರ ಒಂದೇ ಇಟ್ಕ ನಿಜವಾಗ್ಲಾ ತಿಂದೋರಿ ಅದಕ್ಕೆ ಹಿಂಗ್ ಬೇರ್ತದೆ ತಿಂದಿ ಕಣಮ್ಮ ಹುಸಿ ನಾನುವೆ ನನ್ಗೂ ಒಂಚೂರು ಇತ್ತಲ್ಲ ಎರಡು ಸ್ವಲ್ಪ ತಿಂದಿ ನಾನುವೆ ನನ್ನ ಮಕ್ಕಳು ಬೇವ್ರು ನೋಡಿ ಗೈಸ್ ಯಪ್ಪ ನಾನು ಸ್ವಲ್ಪನೇ ತಿಂದಿದ್ದು ಅದು ಹೆಂಗೈತೆ ಎಲ್ಲರೂ ಹೇಳ್ತಿರ್ತಾರಲ್ಲ ಯಪ್ಪ ಯಾವ ರೇಂಜ್ ಕಿತ್ಕೊಂಡ್ಬಂದೈತೆ ಅಂದ್ರೆ ಯೋಚನೆ ಮಾಡಿ ಇನ್ನು ನಂಗೆ ಇಲ್ಲೆಲ್ಲ ಈ ಪಾರ್ಟ್ ಪೂರ್ತಿ ಇನ್ನೂ ಉರಿತೈತೆ ಗೈಸ್ ದೊಡ್ಡಪ್ಪ ಅಪ್ಪಂಗ್ ಹುಸಿ ತಿನ್ಸುವ ಬಿಪಿ ಎಲ್ಲ ಕನ್ಸರತ್ತು ನಿನ್ ದಮ್ಮಯ್ಯ ಬೇಡ ಹುಸಿ ಕಣಮ್ಮ ಏನಾಗಲ್ಲ ಚೂರು ಬೇಡ ನಂಗೆ ಚೂರು ತಿಂದ್ಬಿಟ್ಟೆ ತಡ್ಕೊಳಕ್ ಆಗಿಲ್ಲ ಸರತು ಅಪ್ಪ ಬಿಪಿ ಮಾತ್ರ ನುಂಗ್ತಾ ಇರೋದು ನಿಮ್ಮ ಅಪ್ಪ ನಾನೇನು ಏನೋ ನುಂಗಲ್ಲ ಅಯ್ಯೋ ಬಾರಿ ಉರಿತಾ ಇದ್ರ ಶಿಷ್ಯ ಬಾ ಇನ್ನೊಂದು ತಿನ್ನುವೆ ಬಾ ಇನ್ನೊಂದು ಐತೆ ತಿನ್ಬಿಡ ಎರಡು ತಿಂದ್ರೆ ಸೊದೈತಾರ ಕಣದೈ ನಿಜವಾಗ್ಲೂ ಗೈಸ್ ಡೋಂಟ್ ಟ್ರೈ ದಿಸ್ ಯಾರು ಈ ತರ ಟ್ರೈ ಮಾಡಕ್ ಹೋಗ್ಬೇಡಿ ಸಸಿಕಲ ಇನ್ನೊಂದು ಜ್ಯೂಸ್ ಕುಡಿದ್ಯಾ ಬಿಡು ನಾನು ಯಾವ ರೇಂಜಿಗೆ ಬೇವರ್ತದೆ ನೋಡಿ ಇನ್ನೂ ಒಟ್ಟು ಉರಿ ಕಮ್ಮಿ ಆಗಿಲ್ಲ ವಾಮೆಂಟೆ ಬರಂಗ ಹೋಗಿತ್ತು ನನ್ಗಲ್ಲಿ ಅಯ್ಯಪ್ಪ ಅಲ್ಲ ಬಂದಂಗೆ ಏಡ್ ಎತ್ಕೊಂಡ್ ತಿಂದಿದ್ದವನು ನಾಟಕ ಆಡ್ತಾವ ಅನ್ಕೊ ಬಂದಂತ ನೋಡ್ಕೊ ಹಂಗೆ ಅವ್ನ ಅದಕ್ಕೆ ಸರಿಯಾಗಾಯ್ತು ನನ್ನ ಸುಳ್ಳು ಹೇಳ್ತಾಳ ಅನ್ಕ ಬಂದಂತ ತಿನ್ನಕ ಇದ್ದಿದ್ದು ಎರಡು ಪೀಸ್ ಅದನ್ನ ತಿನ್ಕೊಂಡು ಸುಳ್ಳು ಹೇಳ್ತಾಳ ಅನ್ಕ ಬಂದಿದ್ದೆಲ್ಲ ನೋಡ್ಕೊ ಸರಿಯಾಗಾಯ್ತು ಏನಾಯ್ತು ಆಗ್ಬೇಕಾಗಿದ್ದೆ ಕಣಮ್ಮ ಆಗ್ಬೇಕಾಗಿದ್ದೆ ದಡಿಯಾ ಕಾಯಿ ದಡಿಯೋ ಎರಡು ಮಾಡ್ಬೇಕಾಯ್ತು ಕಳ್ಳ ನೀನು ಹಿಂಗಿದ್ರೆ ನಾನು ತಿನ್ನು ಖಾರ ಇಲ್ಲ ಅಂತ ತಿನ್ಸೋನಿ ಕಳ್ಳ ನೆಕ್ಸ್ಟ್ ಲೆವೆಲ್ ಇವ್ರು ಹಾಕಿರೋ ಟ್ಯಾಗ್ ಲೈನ್ಸ್ಗಳು ನೋಡಿ ವಾಟ್ ಟು ಎಕ್ಸ್ಪೆಕ್ಟ್ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಅಂದ್ರೆ ಇದೇನಾದ್ರೂ ಪೂರ್ತಿ ತಿನ್ಬಿಟ್ರೆ ಒಂದ್ ಸ್ವಲ್ಪ ಹೊತ್ತು ಮಾತಾಡಕ್ಕೆ ಆಗಲ್ಲ ಆ ರೇಂಜ್ ಇರ್ತದೆ ಮೌತ್ ಆನ್ ಫೈರ್ ಬಾಯಲ್ಲಿ ಬೆಂಕಿ ಇಂಪೇರ್ಡ್ ವಿಷನ್ ಫ್ರಮ್ ಟಿಯರ್ಸ್ ಅಂದ್ರೆ ಕಣ್ಣೆಲ್ಲ ಪೂರ್ತಿ ಕೆಂಪಾದಂತೆ ಮೇಡ್ ವಿತ್ ಕೊಲೋರಿ ರ್ಯಾಪರ್ಸ್ ಪೆಪ್ಪರ್ ಇಂದ ಮಾಡಿರೋದು ಕ್ರಿಯೇಟೆಡ್ ಫಾರ್ ದ ಶಿಯರ್ ಪ್ರೆಸರ್ ಆಫ್ ಇನ್ಸೇನ್ ಹೀಟ್ ಅಂಡ್ ಪೇನ್ ಹೀಟು ಪೇನ್ ಎರಡು ಜಾಸ್ತಿ ಕ್ಯಾನ್ ಯು ಹ್ಯಾಂಡಲ್ ವಿತ್ ದಿಸ್ ಡೆಡ್ಲಿ ಚಿಪ್ ಎಕ್ಸ್ಟ್ರೀಮ್ಲಿ ರಿಪ್ ಅಂತ ಹಾಕ್ಬಿಟ್ಟವ್ರಿಗೆ ಗೈಸ್ ಬಡ್ಡಿ ಮಕ್ಕಳು ಇದು ತಿಂದವರು ಗೈಸ್ ಇವಾಗ ತಿರ್ಗಾ ಇದ್ರ ಒಳಿಕೆ ಇನ್ನೊಂದು ಚಿಪ್ಸ್ ಇತ್ತಲ್ಲ ಅದೆಲ್ಲ ಹಾಕೊಂಡವನಿ ಇದನ್ನ ನಮ್ಮ ಮತ್ತೆ ಕೊಡ್ತೀನಿ ಅಂದರೆ ನಮ್ಮ ಅಪ್ಪನ ತಂಗಿಗೆ ಬನ್ನಿ ಗೈಸ್ ಇದು ಅವರು ಕೊಡಮ್ಮ ಅವರಂತೂ ನೆಕ್ಸ್ಟ್ ಲೆವೆಲು ಎಕ್ಸ್ಪ್ರೆಷನ್ ಕೊಡೋದ್ರಲ್ಲಿ ನೀರು